ನಾನು ನನ್ನ ಫಸ್ಟ್ ರೈಡಿಂಗನ್ನು ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಇದನ್ನ ಪರ್ಚೇಸ್ ಮಾಡೋಕ್ಕೆ ನಾನು ಎಷ್ಟು ದಿನದಿಂದ ಕಾಯ್ತಿದೆ ಗೊತ್ತಾ. ನನ್ನ ಹತ್ರ ಇದಕ್ಕೆ ಬಜೆಟ್ ಇರಲಿಲ್ಲ ಅಂತ ಅಲ್ಲ, ಇದು ಯಾವಾಗ ನೋಡಿದ್ರೆ ಔಟ್ ಆಫ್ ಸ್ಟಾಕೇ ಇರುತ್ತೆ ಗುರು. ಇವಾಗ್ಲೂ ನೀವಾಗ ಚೆಕ್ ಮಾಡಿ 80% ನಿಮಗೆ ಔಟ್ ಆಫ್ ಸ್ಟಾಕ್ ಅಲ್ಲೇ ಇರುತ್ತೆ, ಅದಂತೂ ಗ್ಯಾರಂಟಿ. ಈ ಪ್ರಾಡಕ್ಟ್ ನಾನು ಬೈ ಮಾಡೋಕ್ಕೋಸ್ಕರ ನೋಟಿಫೈ ಮಾಡಿಕೊಂಡು ನಾನು ಆ ವೆಬ್ಸೈಟಿಗೆ ಹೋಗ್ಬಿಟ್ಟು ಈ ಗ್ಲೌಸ್ ಅವೈಲೇಬಲ್ ಆದ್ರೆ ನೋಟಿಫೈ ಮಾಡಿ ಅಂತ ನೋಟಿಫೈ ಮಾಡಿಕೊಂಡು ನೋಟಿಫಿಕೇಶನ್ ಬಂದಿದ ತಕ್ಷಣ ಪಟ್ ಅಂತ ಆರ್ಡರ್ ಮಾಡಿದೆ. ಯಾವ ಕಲರು ಏನು ಎತ್ತ ಏನು ನೋಡಿಲ್ಲ. ಅಂಡ್ ಅದೇನು ಗೊತ್ತಾ, ನೋಡಿ ಇದು ದಿಸ್ ಈಸ್ ಆಕ್ಸಾರ್ ಗೇಟಾರ್ ರೈಡಿಂಗ್ ಗ್ಲೌಸ್ ಫುಲ್ ಗಾಟ್ಲೆಟ್ ಗುರು. ಕ್ರೇಜಿ ಅನ್ಕೊಳ್ಳಿ ಮಾತ್ರ. ಈ ಬಜೆಟ್ ಅಲ್ಲಿ ನಾನಂತೂ ಯಾವ್ದು ನೋಡಿಲ್ಲ. ಇದಕ್ಕೋಸ್ಕರ ನಾನು ಎಷ್ಟು ಕಾದಿದ್ದೀನಿ ಗೊತ್ತಾ. ಇದನ್ನ ಯಾವಾಗ್ಲೇ ನೋಡ್ರಿ ಔಟ್ ಆಫ್ ಸ್ಟಾಕ್, ಯಾವಾಗಾರು ನೋಡ್ರಿ ಔಟ್ ಆಫ್ ಸ್ಟಾಕ್. ಇದನ್ನ ಒಂದ್ಸಲ ಪರ್ಚೇಸ್ ಮಾಡಬೇಕು ನೋಡಿದ್ದೆ ಆಯ್ತಾ. ಪರ್ಚೇಸ್ ಮಾಡಬೇಕು ಅಂತ ವೆಬ್ಸೈಟ್ಗೆ ಹೋಗಿದ್ದು ಔಟ್ ಆಫ್ ಸ್ಟಾಕ್ ಆಗಿತ್ತು. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನೋಡಿದ್ರೆ ಅವ್ರ ವೆಬ್ಸೈಟ್ ಆಕ್ಸರ್ ವೆಬ್ಸೈಟ್ ಇಂದ ಈ ಗ್ಲೌಸ್ ನೇ ತೆಗೆದ್ಬಿಟ್ಟಿದ್ರು. ನಾನ್ ಅನ್ಕೊಂಡೆ ಓ ಬಿಡು ಡಿಸ್ಕಂಟಿನ್ಯೂ ಮಾಡಿರ್ಬೇಕನೋ ಅಂತ. 2300 ಸಮಥಿಂಗ್ ಗೆ ಯಾರ್ ಗುರು ಇಂತ ಒಳ್ಳೆ ಗ್ಲೌಸ್ ಕೊಡ್ತಾರೆ. ಫುಲ್ ಗಾಟ್ಲೆಟ್ ಗ್ಲೌಸ್ ಗುರು, ಒಳ್ಳೆ ಸ್ಪೋರ್ಟ್ಸ್ ಟೂರಿಂಗ್ ಫೀಲು ಮಾತ್ರ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಹೆಂಗೆ, ಏನು ಚೆನ್ನಾಗಿದೆಯಾ, ಏನು ಕತೆ, ಇಸ್ ಇಟ್ ವರ್ತ್ ಎಲ್ಲ ಹೇಳ್ತೀನಿ. ಸೊ ಈ ಗ್ಲೌಸಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದರಲ್ಲಿ ಎರಡೆರಡು ABS ನಕಲ್ ಪ್ರೊಟೆಕ್ಟರ್ಸ್ ಇದೆ. ಆ್ಯಂಡ್ ಹಿಯರ್ ಈಸ್ ದ ಕಾರ್ಬನ್ ಫೈಬರ್, ಫುಲ್ ಕಾರ್ಬನ್ ಫೈಬರ್ ಪ್ರೊಟೆಕ್ಷನ್ ಗುರು. ಅದು ಎರಡು ಗ್ಲೌಸಲ್ಲೂ ಕೂಡ ಸಕ್ಕತ್ತಾಗಿದೆ, ನಂಗಂತೂ ಇಷ್ಟ ಆಯಿತು. ಪಾಮ್ ಸ್ಲೈಡರ್ಸ್ ಕೊಟ್ಟಿದ್ದಾರೆ ಸ್ಪೆಸಿಫಿಕ್ ಆಗಿ. ಇನ್ನೊಂದೇನಪ್ಪ ಅಂತ ಅಂದರೆ ಈ ಗ್ಲೌಸ್ ಸ್ಪೆಷಾಲಿಟಿ ಬಂದು ನಾವು ರೈಡಿಗೆಲ್ಲ ಹೋಗ್ಬೇಕಾದ್ರೆ ಫೋನ್ ಟಚ್ ಗುರು. ಯಾವಾಗಲೂ ಗ್ಲೌಸ್ ತೆಗಿ, ಫೋನ್ ಯೂಸ್ ಮಾಡು, ಮ್ಯಾಪ್ ಹಾಕೋ, ಎಲ್ಲ ಹಿಂಸೆನೇ ಇಲ್ಲ. ಆರಾಮಾಗಿ ಫೋನ್ ಯೂಸ್ ಮಾಡ್ಬೋದು. ಇದ್ರಲ್ಲಿ ಮಾತ್ರ ಸೈಕ್ ಅಂದ್ಕೊಳ್ಳಿ, ಆರಾಮಾಗಿ ಫೋನ್ ಯೂಸ್ ಮಾಡ್ಬೋದು. ಸಿ ಎವ್ರಿಥಿಂಗ್ ವರ್ಕ್ಸ್. ಬೆಂಗಳೂರಲ್ಲಿ ಇವಾಗ ಹೋಗ್ತಾ ಇದ್ದು ನೈಸ್ ರೋಡಲ್ಲಿ. ನಿಮಗೆ ಗೊತ್ತು ಬೆಂಗಳೂರಲ್ಲಿ ಯೂಸಲ್ಲಿ ಎಷ್ಟು ಹೀಟ್ ಇದೆ ಇವಾಗ ಅಂತ. ಆದರೆ ನನ್ನ ಕೈ ಚೂರು ಸ್ವೆಟ್ ಆಗ್ತಿಲ್ಲ ಒಳಗಡೆಯಿಂದ. ಪ್ರಾಪರ್ ವೆಂಟಿಲೇಷನ್ ಇದೆ. 2300 ಸಿಕ್ಬಿಡುತ್ತೆ ಗ್ಲೌಸು. ಇದು ನಿಮಗೆ 100% ವರ್ತ್ ಅಂದ್ಕೊಳ್ಳಿ. ಇದ್ರದ್ದು ಫುಲ್ ರಿವ್ಯೂನ ನಾನು ಟೆಸ್ಟ್ ಮಾಡಿ ಕಂಪ್ಲೀಟಾಗಿ 1 ಮಂತ್ ಹೋದ್ಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ಕಾಯ್ತಾ ಇರಿ. ಇವಾಗ ನನ್ನ ಹತ್ರ ಯಾರು ಬಂದು ಕೇಳಿದ್ರೆ 2000 ಕೊಟ್ಟು 2300 ಸಮಥಿಂಗ್ ಕೊಟ್ಟು ಈ ಗ್ಲೌಸ್ ತಗೊಳ್ಳೋದು ವರ್ತಿದೆಯಾ ಅಂತಂದರೆ ನಾನು ಅವ್ರಿಗೆ ಹೇಳೋದು 110% ವರ್ತಿದೆ ಗುರು. ಬಿಕಾಸ್ ನಮಗೆ ಒಳ್ಳೆ ಪ್ರೊಟೆಕ್ಷನ್ ಸಿಗುತ್ತೆ, ಫುಲ್ ಗಾಟ್ಲೆಟ್ ಗ್ಲೌಸ್ ಸಿಗುತ್ತೆ, ಪಾಮ್ ಸ್ಲೈಡರ್ ಸಿಗುತ್ತೆ, ಕಾರ್ಬನ್ ಫೈಬರ್ ಸಿಗುತ್ತೆ, ABS ನಕಲ್ ಪ್ರೊಟೆಕ್ಷನ್ ಸಿಗುತ್ತೆ, ಒಳ್ಳೆ ವೆಂಟಿಲೇಷನು. ಇನ್ನೂ ಏನು ಬೇಕು ಹೇಳಿ. ಪ್ರೈಸ್ ರೇಂಜಿಗೆ ಸೀರಿಯಸ್ಲಿ ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ. ನೋಟಿಫೈ ಮೀ ವೆನ್ ಅವೈಲಬಲ್ ಅನ್ನೋ ಒಂದು ಆಪ್ಷನ್ ಇದೆ ಆಕ್ಸರ್ ಒರಿಜಿನಲ್ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ. ಅಲ್ಲಿ ಹೋಗಿ ನಾನು ನೋಟಿಫೈ ಆನ್ ಮಾಡ್ಕೊಂಡಿದ್ದೆ. ಸಡನ್ನಾಗಿ ಮೇಲ್ ಬಂತು, ದ ಪ್ರಾಡಕ್ಟ್ ಈಸ್ ಅವೈಲಬಲ್ ಅಂತ. ನಾನು ಹಿಂದೆ ಮುಂದೆ ನೋಡಲೇ ಇಲ್ಲ ಗುರು. ಕಲರ್ ಯಾವುದು ಗಿಲ್ಲರ್ ಯಾವುದು ಏನು ನೋಡಿಲ್ಲ. ಪಟ್ ಅಂತ ಅವಾಗ ಆರ್ಡರ್ ಮಾಡಿಬಿಟ್ಟೆ. ಆ್ಯಂಡ್ ಡೆಲಿವರಿ ಚಾರ್ಜಸ್ಸು ಇಲ್ಲ, ಎಕ್ಸ್ಟ್ರಾ ಡೆಲಿವರಿ ಚಾರ್ಜಸ್ ಏನೂ ಇಲ್ಲ. ಅವರು ಒರಿಜಿನಲ್ ವೆಬ್ಸೈಟಿಂದ ಆರ್ಡ್ರ್ ಮಾಡಿದಾಗ ನನಗೆ 2300 ಸಮಥಿಂಗ್ ಏನೋ ಆಯಿತು. ನೋ ಡೆಲಿವರಿ ಚಾರ್ಜಸ್, ನೋ ನಥಿಂಗ್. ಮತ್ತು ಇದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಆ್ಯಡೆಡ್ ಬಟ್ ವೆರಿ ಇಂಪಾರ್ಟೆಂಟ್ ಫೀಚರ್ ಅಂತ ಅನಿಸಿದ್ದು ಯಾವ್ದು ಗೊತ್ತಾ, ಇದು ಪಿಂಕಿ ಫಿಂಗರ್ ಪ್ರೊಟೆಕ್ಷನ್ ಇದೆಯಲ್ಲ. ಈ ಲಾಸ್ಟಿಗೆ ನೀವು ನೋಡ್ತಾ ಇದ್ದರೆ ಪಿಂಕಿ ಫಿಂಗರ್ ಪ್ರೊಟೆಕ್ಷನ್ ಇದೆ. ದಿಸ್ ಈಸ್ ಕಾಲ್ಡ್ ಪಿಂಕಿ ಫಿಂಗರ್ ಪ್ರೊಟೆಕ್ಷನ್. ಇದು ತುಂಬ ಇಂಪಾರ್ಟೆಂಟ್. ಕ್ರ್ಯಾಶ್ ಆಗೋ ಟೈಮಲ್ಲಿ ನಿಮ್ಮ ಪಿಂಕಿ ಫಿಂಗರ್ನ ತುಂಬ ಪ್ರೊಟೆಕ್ಟೆಡ್ ಆಗಿ ಇಟ್ಕೊಳ್ಳುತ್ತೆ. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ನಾವು ಕೊಡೋ ಪ್ರೈಸಿಗೆ ದಿಸ್ ಈಸ್ 100% ವರ್ತ್ ಗಾಯ್ಸ್. ನಾನಂತೂ ಅದು ಹೇಳೋದು. ದಿಸ್ ಈಸ್ ಸೀರಿಯಸ್ಲಿ ಫುಲ್ ಪ್ರೊಟೆಕ್ಷನ್, ಕಂಪ್ಲೀಟ್ ವೆಂಟಿಲೇಷನ್, ಯಾವ್ದ್ರಲ್ಲೂ ಕಾಂಪ್ರಮೈಸ್ ಇಲ್ಲ, ಒಳ್ಳೆ ಪ್ರೈಸ್ ರೇಂಜು. ಇನ್ನೇನು ಬೇಕು, ಒಳ್ಳೆ ಬಡವರು ಬಾದಾಮಿ ಆದಂಗೆ ಆಗ್ಬಿಡ್ತಿದ್ದು. ಆಕ್ಸರ್ ಸೀರಿಯಸ್ಲಿ ಹೇಳ್ತೀನಿ, ಒಳ್ಳೆ 100% ವರ್ತ್ ಪ್ರಾಡಕ್ಟ್ ಗುರು ಇದು ಮಾತ್ರ ಆಕ್ಸರಲ್ಲಿ. ಸಿಟಿಗಳಲ್ಲಾಗಲಿ ಹೈವೇಗಳಲ್ಲಾಗಲಿ ಓಡ್ಸೋಕ್ಕೆ ಒಳ್ಳೆ ಗ್ಲೌಸು ಮಾತ್ರ. ಸೊ ನಿಮಗೆ ಯಾವುದೇ ರೀತಿಯ ಆಕ್ಸಿಡೆಂಟ್ ಆದಾಗ, ಕ್ರ್ಯಾಶ್ ಆದಾಗ, ನೀವು ಬಿದ್ದಾಗ ಫಸ್ಟ್ ಹೋಗಿ ನೆಲಕ್ಕೆ ಮುತ್ಕೊಡೋ ಜಾಗನೇ ಕೈಯಲ್ಲಿ ಡೈರೆಕ್ಟಾಗಿ ಹೋಗಿ ರೋಡಿಗೆ ಮುತ್ಕೊಡ್ತೀರ ಅಲ್ವಾ. ಅದಕ್ಕೆ ಈ ಥರ ಗ್ಲೌಸ್ಗಳು ಹಾಕಿದರೆ ಸ್ವಲ್ಪ ಸೇಫ್ಟಿ ಇರುತ್ತೆ. ಹಾಗಾಗಿ ಗ್ಲೌಸ್ಗಳನ್ನ ತಗೊಳ್ಳಿ, ಗ್ಲೌಸ್ ಯೂಸ್ ಮಾಡಿ.
ಈ ನಡುವೆ ಹೇಳೋಕ್ಕೆ ಆಗಲ್ಲ, ಸಿಟಿಲೂ ಸರಿಯಾಗಿ ಆಕ್ಸಿಡೆಂಟ್ ಆಗ್ತವೆ. ಲಾಂಗ್ ರೈಡ್ಸ್ಗಿಂತ ಜಾಸ್ತಿ ಸಿಟಿಲಾಗ ಆಕ್ಸಿಡೆಂಟ್ಗಳೇ ಜಾಸ್ತಿ, ನೆನ್ಪಿಟ್ಕೊಳ್ಳಿ. ಹಿಂಗೆ ಹೋಗಿ ಕೈ ಉಜ್ಜಿಬಿಡ್ತೀರಲ್ಲ ಫಸ್ಟ್ ಬಿದ್ದ ತಕ್ಷಣ. ಆ ಉಜ್ಜಿರೋ ಟೈಮಲ್ಲಿ ಕೈಗೆ ಜಾಸ್ತಿ ಇಂಪ್ಯಾಕ್ಟ್ ಆಗಬಾರ್ದು ಅಂತ ಇದರಲ್ಲಿ ಪಾಮ್ ಸ್ಲೈಡರ್ಸ್ ಅಂತ ಕೊಟ್ಟಿರ್ತಾರೆ. ಇದು ಸೊ ಇದೇನಾಗುತ್ತಪ್ಪ ಅಂತ ಅಂದರೆ ನಿಮ್ಮ ಹ್ಯಾಂಡ್ನ ಒಂದು ಲೆವೆಲ್ಲಿಗೆ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ಇದಿದೆಯಲ್ಲ, ಇದು ನಕಲ್ ಪ್ರೊಟೆಕ್ಟರ್ಸ್, 2 ABS ನಕಲ್ ಪ್ರೊಟೆಕ್ಟರ್ಸ್. ಆ್ಯಂಡ್ ಇದಿದೆಯಲ್ಲ, ಇದು ಪಿಂಕಿ ಫಿಂಗರ್ ಪ್ರೊಟೆಕ್ಷನ್ ಅಂತ. ನಿಮ್ಮದು ಕಿರುಬೆರಳಿದೆಯಲ್ಲ, ಕ್ರ್ಯಾಶ್ ಆಗೋ ಟೈಮಲ್ಲಿ ಜಾಸ್ತಿ ಮುರಿದೋಗೋ ಚಾನ್ಸಸ್ ಇರೋದೇ ಪಿಂಕಿ ಫಿಂಗರ್. ಸೊ ಇದು ಬಂದು ಪಿಂಕಿ ಫಿಂಗರ್ ಪ್ರೊಟೆಕ್ಷನ್ ಅಂತ ಈ ಗ್ಲೌಸಲ್ಲಿ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕಾಣಿಸ್ತಾ ಇರೋದು ಕಂಪ್ಲೀಟ್ ಕಾರ್ಬನ್ ಫೈಬರ್ಸ್. ಸೊ ಯಾರಿಗಾರು ಈ ಗ್ಲೌಸ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ನೀವು ಆಕ್ಸರ್ ವೆಬ್ಸೈಟಿಗೆ ಹೋಗಿ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು. ಇಲ್ಲ ನಿಮ್ಮ DMಗೆ ಡೈರೆಕ್ಟಾಗಿ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಪ್ರತಿಯೊಬ್ಬರಿಗೂ ಲಿಂಕ್ನ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ನಿಮಗೆ ಈ ಗ್ಲೌಸಿಗೆ ತಕ್ಕಂತೆ ಏನೇ ಕ್ವಶನ್ಸ್ ಇದ್ದರೂ ಕಮೆಂಟಲ್ಲಿ ಕೇಳಿ, ಯಾವುದೇ ರೀತಿ ಸಂಕೋಚ ಇಲ್ಲದೆ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಈ ಗ್ಲೌಸ್ ಬಗ್ಗೆ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.